ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂ ಪರೋಟವನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ ಇಲ್ಲಿ, ಹಾಗೂ ಅರ್ಧ ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಈ ಆಲೂಗಡ್ಡೆಯನ್ನು ಕುಕ್ಕರಲ್ಲಿಯೂ ಬೇಯಿಸ್ಕೋಬೋದು, ಹಾಗೆಯೇ ಬೇಯಿಸ್ಕೋಬೋದು. ತುಂಬ ಮೆತ್ತಗೂ ಮಾಡಬಾರ್ದು. ಬೇಯಿಸ್ಕೊಂಡಿರೋ ಆಲೂಗಡ್ಡೆಯನ್ನು ಸ್ವಲ್ಪ ಪೇಸ್ಟ್ ಥರ ಬ್ರೇಕ್ ಮಾಡ್ಕೋಬೇಕು. ಅದು ಪೇಸ್ಟ್ ಥರ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟು ನೀವು ಕಟ್ ಮಾಡ್ಕೊಂಡಿರೋ ಆನಿಯನ್ನು ನೋಡಿ, ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಆನಿಯನ್ನು, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಚಟ್ನಿ ಬೇಕಂತ ಇಲ್ಲ, ಹಾಗೇನೂ ತಿನ್ಬೋದು. ಹಾಗೆಯೇ ಏನಾದರೂ ಸೈಡಲ್ಲಿ ಬೇಕಾದರೂ ಮಾಡ್ಕೋಬೋದು ತಿನ್ನಲಿಕ್ಕೆ. ನಾವು ಇಲ್ಲಿ ಇವಾಗ ನೋಡಿ, ಇವಾಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿ, ಸ್ವಲ್ಪ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ನಾನು 4 ಪರೋಟ ಅಷ್ಟೇ ಮಾಡ್ತಾಯಿದ್ದೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಂತ ಹೇಳಿ. ನೆಕ್ಸ್ಟು ಇದು ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಕ್ಕೆ ಲಾಸ್ಟಲ್ಲಿ ನಾವು ಉಪ್ಪು ಆ್ಯಡ್ ಮಾಡಬೇಕು. ಏನಕ್ಕಂದರೆ ಉಪ್ಪು ಮೊದಲೇ ಹಾಕ್ಕೊಂಡ್ರೆ ನೀರು ಬಿಡುತ್ತೆ, ಸೊ ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ ಹದ. ನೆಕ್ಸ್ಟ್ ನಾವು ಚಪಾತಿ ಪೌಡ್ರು 1/4 ಕಪ್ಪಲ್ಲಿ ಚಪಾತಿ ಪೌಡ್ರ್ ತೊಗೊಂಡಿದ್ದೀನಿ. ಚಪಾತಿ ಉಂಡೆ ಮಾಡ್ಕೋಬೇಕು. ಏನಕ್ಕಂದರೆ ಆ ಮಸಾಲ ಇದನ್ನು ಹಾಕ್ಕೊಂಡು ಶಫಿಂಗ್ ಮಾಡಿಕೊಂಡು ಲಟ್ಸ್ಬೇಕಾಗತ್ತೆ ನಾವು. ನಾನು ಇಲ್ಲಿ ನೋಡಿ 1.5 ಕಪ್ ಆಗೋಷ್ಟು ಚಪಾತಿ ಪೌಡ್ರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೆತ್ತಗೆ ಬರಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ನಿಮಗೆ ಎಷ್ಟು ಸ್ಮೂತಾಗಿ ಬರುತ್ತೆ ಹಿಟ್ಟು, ಅಷ್ಟು ಸ್ಮೂತಾಗಿ ಲಟ್ಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ನಾನು ಬಿಸಿ ನೀರು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೀವು ತಣ್ಣೀರು ಸಹ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಚಪಾತಿ ಉಂಡೆನ ಕಲಿಸೋದ್ರಿಂದ ಚಪಾತಿ ಹಿಟ್ಟು ನಿಮಗೆ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ, ಉಂಡೆ ಸ್ಮೂತಾಗಿ ಬಂದಿದೆ. ನಿಮ್ಗೆ ಎಷ್ಟು ಸ್ಮೂತಾಗಿ ಬರುತ್ತೆ, ಆಮೇಲೆ ಎಲ್ಲ ಉಂಡೆ ಆದಮೇಲೆ ಸ್ವಲ್ಪ ಇಡ್ಬೋದು. ಒಂದು 10 ರಿಂದ 15 ನಿಮಿಷ ಇಡ್ಬೋದು ಟೈಮ್ ಇದ್ದರೆ. ಅದು ಇನ್ನೂ ಸ್ಮೂತ್ ಆಗುತ್ತೆ. ಕ್ಲೋಸ್ ಮಾಡಿ ಇಡಬೇಕು ನೀವು ಲಿಡ್ಡು. ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಚೆನ್ನಾಗಿ ಸ್ಮೂತ್ನೆಸ್ ಬಂದಿರುತ್ತೆ. ಇವಾಗ ನಾನು ಉಂಡೆನ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ನಾನು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಸ್ವಲ್ಪ ಚಪಾತಿನ ಲಟ್ಸ್ಕೊಂಡು ಉಂಡೆ ಒಂದು ಉಂಡೆ ಸೈಜ್ ಹದನ ಇದ್ರ ಮೇಲೆ ಇಟ್ಟು ಶಫಿಂಗ್ ಮಾಡ್ಕೋಬೇಕು. ನೀವು ಇದನ್ನು ಚಪಾತಿಯ ತುದಿ ಇದರಲ್ಲಿ ಕ್ಲೋಸ್ ಮಾಡಿಕೊಂಡು ಚಪಾತಿ ಕೋಲಿಂದ ಇವಾಗ ನೀಟಾಗಿ ಲಟ್ಸ್ಕೋಬೇಕು. ನೋಡಿ, ಚೆನ್ನಾಗಿ ಲಟ್ಸ್ಬೇಕು. ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ತಿನ್ನಲ್ಲಿ ಮಾಡಬೇಕು ಅಂತ. ತುಂಬ ತಿನ್ನಾಗಿ ಮಾಡೋಕ್ಕೋದ್ರೆ ಅದು ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಈಗ ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಚಪಾತಿ ಲಟ್ಸ್ಕೊಂಡಿರುವ ಮಾಡ್ಕೊಂಡಿರುವ ಪರೋಟನ ಇಲ್ಲಿ ನಾವು ಹಾಕಬೇಕು ಬಿಸಿ ಮಾಡ್ಕೊಳ್ಳಿಕ್ಕೆ. ತುಂಬ ಬಿಸಿ ಒಂದು ಕಡೆ ಬಿಸಿ ಆಗ್ತಿದೆ ಅನ್ಬೇಕಂದ್ರೆ ಸೈಡಲ್ಲಿ ನೀವು ತುಪ್ಪನ ಹಾಕ್ಕೋಬೇಕು. ನೋಡಿ, ಮೇಲು ಮತ್ತು ಸೈಡಲ್ಲೆಲ್ಲ ನಾನು ತುಪ್ಪ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಲ್ಯಾವಿಶಾಗಿ ಮಾಡ್ಕೊಂಡಿದ್ರೆ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಉಲ್ಟಾ ಹಾಕಿದ ಮೇಲೆ ನಿಮಗೆ ನೋಡಿ, ಈಗ ಚೆನ್ನಾಗಿ ಬೇಯ್ತಾ ಇದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಉಲ್ಟಾ ಹಾಕಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಬೆಂದಿದೆ ಇವಾಗ 2 ಕಡೆ. ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಬಟರ್ ಆ್ಯಡ್ ಮಾಡ್ತಿದ್ದೀನಿ. ಇನ್ನು ನಿಮಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಬಟರ್ ಆ್ಯಡ್ ಮಾಡಿ. ಇವಾಗ ನೋಡಿ, ಬಿಸಿಯಾಗಿರುವ ಆಲೂ ಪರೋಟ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಲೈಕ್ಸ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಕಂಟಿನ್ಯೂಸ್ಲಿ ನೋಟಿಫಿಕೇಷನ್ ಸಿಗುತ್ತೆ ನನ್ನ ಒಂದು ವಿಡಿಯೋ ಬಂದಾಗ. ಥ್ಯಾಂಕ್ ಯು ಆಲ್.